ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 19ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವಾಗ ಶೆಫ್ ಅಣಬೆಗಳನ್ನ ಆ ಥರ ಜೋಡಿಸಿರೋದನ್ನ ನೋಡ್ತಾಳೋ ಅವಾಗ ಜೋರಾಗಿ ಕರಿತಿರ್ತಾಳೆ, ಯಾರಿದ್ದೀರಾ ಅಲ್ಲಿ, ಬೇಗ ಬನ್ನಿ, ಮೊದಲು ಈ ಅಣಬೆಗಳನ್ನೆಲ್ಲ ತೆಗೆದು ಬ್ಯಾಸ್ಕೆಟಲ್ಲಿ ಇಡಿ, ಅದ್ರ ಮೇಲೆ ಬಟ್ಟೆ ಮುಚ್ಚಿ, ಗಾಳಿ ಬೆಳಕು ಅದ್ರ ಮೇಲೆ ಬೀಳ್ಬಾರ್ದು. ಶೆಫ್ ಈ ತರ ಕರಿತಿರೋದಕ್ಕೆ ಇಬ್ರು ಅಲ್ಲಿಗೆ ಓಡ್ ಬರ್ತಾರೆ. ಅವಳು ಅಷ್ಟೊಂದು ಅರ್ಜೆಂಟ್ ಮಾಡ್ತಿರೋದನ್ನ ನೋಡಿ ಅವರು ಕೂಡ ಫುಲ್ ಎದ್ರುಕೊಂಡು ಅದನ್ನ ಮುಚ್ಚಿಡೋದಕ್ಕೆ ಓಡೋಗ್ತಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಹೋಗಿ ಆ ಅಣಬೆಗಳನ್ನ ಎತ್ಕೋತಾನೆ. ಅವನು ಫುಲ್ ಶಾಕ್ ಅಲ್ಲಿ ಅಣಬೆನ ತಿರುಗಿಸಿ ಮಲಗಿಸಿ ನೋಡ್ತಿರ್ತಾನೆ. ಆಗ ಶೆಫ್ ಮುಂದೆ ಹೋಗಿ ಕಿಟಕಿಗಳನ್ನೆಲ್ಲ ಮುಚ್ತಿರ್ತಾಳೆ. ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾನೆ, ಶೆಫ್ ಅಣಬೆಗಳಲ್ಲಿ ಇದ್ದಿದ್ದೆಲ್ಲ ಫಂಗಸ್ಗಳು ಹೊರಟೋಗಿದೆ, ಅಣಬೆಗಳು ಈಗ ಕರೆಕ್ಟ್ ಆಗಿದೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಶೆಫ್ ಫುಲ್ ಶಾಕ್ ಆಗಿ ಏನು ಅಂತ ಬಂದು ಅಣಬೆಗಳನ್ನ ನೋಡ್ತಾಳೆ. ಇದನ್ನ ನೋಡಿ ಅವಳು ಫುಲ್ ಖುಷಿ ಪಟ್ಬಿಡ್ತಾಳೆ. ಶೆಫ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಈ ಅಣಬೆಗಳು ಸರಿ ಆಯ್ತಾ? ಶೆಫ್ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ವಿಶೇಷ ಮಹಿಳೆ ಹತ್ರ ನಿಜವಾಗ್ಲೂ ಏನೋ ಒಂದು ತುಂಬಾ ಅದ್ಭುತವಾದ ಶಕ್ತಿ ಇದೆ. ಶೆಫ್ ಆ ವ್ಯಕ್ತಿಗೆ ಹೇಳ್ತಿರ್ತಾಳೆ, ಈಗ ಕಿಚನ್ ಅಲ್ಲಿ ಹೊಸದಾಗಿ ಸ್ಪೆಷಲ್ ಸ್ವೀಟ್ ಡಿಶ್ ನ ಮಾಡಿದ್ವಲ್ಲ, ಮೊದ್ಲು ಅದನ್ನ ತಗೊಂಡೋಗಿ ವಿಶೇಷ ಮಹಿಳೆಗೆ ಕೊಡು, ಬೇಗ ತಗೊಂಡೋಗು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕೂಡ ಫುಲ್ ಖುಷಿಯಾಗಿ ಹಾ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೆಫ್ ಅಣಬೆನ ಇಟ್ಕೊಂಡು ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ವಿಶೇಷ ಮಹಿಳೆಗೆ ತೊಂದರೆ ಕೊಡೋದಿಲ್ಲ. ಅಕಸ್ಮಾತ್ ನಾನೇನಾದ್ರೂ ತೊಂದರೆ ಕೊಟ್ಟು ನನ್ಗೆ ಗೊತ್ತಿಲ್ದಂಗೆ ಯಾವ್ದಾದ್ರು ಶಾಪ ನನ್ಗೆ ತಾಗ್ಬಿಟ್ರೆ ಸೀನ ಶಿಫ್ಟ್ ಆಗಿ ರಾಣಿ ಸೂಜಿಂಗ್ ನ ತೋರಿಸ್ತಾರೆ. ಇಲ್ಲಿ ಅವಳು ಆರಾಮಾಗಿ ಕೂತ್ಕೊಂಡು ಬುಕ್ ಓದ್ತಿರ್ತಾಳೆ, ಅದನ್ನ ನೋಡ್ಕೊಂಡು ನಗ್ತಿರ್ತಾಳೆ. ಆಗ ಅದೇ ವ್ಯಕ್ತಿ ಸ್ವೀಟ್ಸ್ಗಳನ್ನ ತಗೊಂಡು ಬರ್ತಾ ಹೇಳ್ತಿರ್ತಾನೆ, ವಿಶೇಷ ಮಹಿಳೆ, ನನ್ನನ್ನ ಅಡುಗೆ ಮನೆಯ ಮೇನ್ ಶೆಫೆ ನಿಮಗೋಸ್ಕರ ಸ್ವೀಟ್ಗಳನ್ನ ತಗೊಂಡು ಹೋಗು ಅಂತ ಕಳ್ಸಿದ್ದಾರೆ. ಸ್ವೀಟು ಅಂತ ಕೇಳಿದ ತಕ್ಷಣ ರಾಣಿ ಸೂಜಿಂಗ್ ತಗೊಂಬ ಅಂತ ಹೇಳ್ತಿರ್ತಾಳೆ. ವ್ಯಕ್ತಿ ತಗೊಂಬಂದು ಟೇಬಲ್ ಮೇಲೆ ಇಟ್ಟಾಗ ಅವಳು ಎಲ್ಲಾನು ತಿಂತಿರ್ತಾಳೆ. ಇಲ್ಲಿ ಅವಳಿಗಂತೂ ಫುಲ್ಲು ಖುಷಿ ಆಗ್ಬಿಡುತ್ತೆ. ಅವಳು ತಿಂತ ಹೇಳ್ತಿರ್ತಾಳೆ, ನನ್ಗಂತೂ ಗೊತ್ತಿರಲಿಲ್ಲ ಶೆಫ್ ಇಷ್ಟೊಂದು ಇಂಟೆಲಿಜೆಂಟ್ ಅಂತ. ಇಲ್ಲಿ ಅದಕ್ಕೆ ಸೂಜಿಂಗ್ ಸೇವಕಿ ಹೇಳ್ತಿರ್ತಾಳೆ, ನೀವು ಅವ್ರ ಪ್ರಾಣನ ಉಳಿಸಿದೀರಾ, ಅದಕ್ಕೆ ಅವರು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ. ನಿಮಗೆ ಗೊತ್ತಾ, ನಾನೊಂದು ವಿಷಯದಲ್ಲಿ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ನೀವು ಆ ಅಣಬೆಗಳನ್ನೆಲ್ಲ ಹೆಂಗ್ ಸರಿ ಮಾಡಿದ್ರಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸೂಜಿಂಗ್ ಹೇಳ್ತಿರ್ತಾಳೆ, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆ ಅಣಬೆಗಳಿಗೆ ನೀರ್ ಬೇಕು ಅಂತ, ಅದು ಎಷ್ಟು ಕಾಸ್ಟ್ಲಿ ಆಗಿರುತ್ತೋ ಅದೇ ಅಷ್ಟು ಸೆನ್ಸಿಟಿವ್ ಇರುತ್ತೆ, ಆ ಅಣಬೆಗಳಿಗೂ ಕೂಡ ಸ್ವಲ್ಪ ಗಾಳಿ ಬೆಳಕು ಅನ್ನೋದು ಬೇಕು, ಇದೆಲ್ಲ ನನಗೆ ಗೊತ್ತಿತ್ತು. ಅದಕ್ಕೆ ನೀನು ರಾತ್ರಿ ಹೊತ್ತು ಕದ್ದು ಹೋಗಿ ಬಾಗ್ಲು ಕಿಟಕಿನೆಲ್ಲ ತೆಗೆದುಟ್ ಬಾ ಅಂತ ಹೇಳಿದ್ದು, ಆಗ ತಾನೇ ಅಣಬೆಗಳಿಗೆ ಫ್ರೆಶ್ ಗಾಳಿ ಸಿಗೋದು. ಇಷ್ಟ ಹೇಳ್ಬಿಟ್ಟು ರಾಣಿ ಸೂಜಿಂಗ್ ಸ್ವೀಟ್ಸ್ ನ ತಿಂತಿರ್ತಾಳೆ. ಈ ಮಾತನೆಲ್ಲ ಕೇಳಿ ಅವಳ ಸೇವಕಿ ಫುಲ್ ಶಾಕ್ ಆಗ್ತಾ, ಓ ಇದಾ ವಿಷಯ, ನಿಜವಾಗ್ಲು ನೀವು ತುಂಬಾ ಇಂಟೆಲಿಜೆಂಟ್ ಅಂತ ನಗ್ತಾ ಹೇಳ್ತಿರ್ತಾಳೆ. ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಸ್ವೀಟ್ ತಿಂತ, ಹಾ ಹೌದು ನಾನಂತೂ ಫುಲ್ ಇಂಟೆಲಿಜೆಂಟು, ಅದು ನನಗೂ ಗೊತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ರಾಜ ಈ ಮಾತನೆಲ್ಲ ಆಚೆನೆ ಕೇಳಿಸ್ಕೊಂಡಿರ್ತಾರೆ. ಅವರು ಒಳಗಡೆ ಬರ್ತಾ ಹೇಳ್ತಿರ್ತಾರೆ, ಹೋ ಈಗಾಗಿತ್ತ. ಇನ್ನ ನೋಡಿ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಬಂದ್ರ, ಬೇಗ ಬನ್ನಿ, ಈ ಸ್ವೀಟ್ ಅಂತೂ ಸಕ್ಕದಾಗಿದೆ. ಇಲ್ಲಿ ರಾಜ ಟೇಬಲ್ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾರೆ, ನನ್ಗಂತೂ ಗೊತ್ತಿರ್ಲಿಲ್ಲ ರಾಣಿ ಸೂಜಿಂಗು ಇಷ್ಟೊಂದು ತರ್ಲೆ ಅಂತ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಇಲ್ಲ ಆ ತರ ಎಲ್ಲ ಏನೂ ಇಲ್ಲ, ಈ ಸತಿ ನನ್ಗೆ ಲಕ್ ಸಪೋರ್ಟ್ ಮಾಡ್ತು ಅಷ್ಟೇ, ಆದ್ರೂ ಈ ಸತಿ ನಾನು ಹೋಗ್ಲೋ ಅಂತ ಏನೋ ಒಂದ್ ಕೆಲ್ಸ ಆದ್ರೂ ಮಾಡಿದೀನಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಜ ಕೂಡ ಹೌದು. ಅದಕ್ಕೆ ಸೂಜಿಂಗ್ ಹೇಳ್ತಿರ್ತಾಳೆ, ನಾನು ಕೇಳ್ಪಟ್ಟೆ ಈ ಮಶ್ರೂಮ್ಗಳೇನಿದೆಯಲ್ಲ ಅದು ತುಂಬಾ ಟೇಸ್ಟಿ ಆಗಿದೆಯಂತೆ, ಮಹಾರಾಜರು ನನ್ಗೂ ಕೂಡ ಅದನ್ನ ಟೇಸ್ಟ್ ಮಾಡೋದಕ್ಕೆ ಅನುಮತಿ ಕೊಡ್ತಾರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರಾಜ ಕೂಡ ಪಟ್ ಅಂತ ಹಾ ಅನುಮತಿ ಇದೆ ಅಂತ ನಗ್ತಾ ಹೇಳ್ತಿರ್ತಾರೆ. ಇವನ್ನ ಕೇಳಿ ಸೂಜಿಂಗಿಗೆ ಒಂದು ತಡ್ಕೊಳಕ್ ಆಗದರಷ್ಟು ಖುಷಿ ಆಗ್ಬಿಡುತ್ತೆ. ಇಲ್ಲಿ ಅವಳು ಫುಲ್ಲು ಮಕ್ಳು ತರ ಖುಷಿ ಪಡ್ತಾ ಹೇಳ್ತಿರ್ತಾಳೆ, ಇನ್ನು ಟೇಸ್ಟಿ ಫುಡ್ಗಳು ನನ್ಗೆ ಸಿಗುತ್ತೆ ಅಂತ. ಇಷ್ಟ ಹೇಳ್ಬಿಟ್ಟು ಅವಳು ಸ್ವೀಟ್ಸ್ ಗಳನ್ನ ಮಹಾರಾಜರ ಕಡೆಗೆ ತಳ್ತಿರ್ತಾಳೆ, ಮಹಾರಾಜರು ತಿನ್ಲಿ ಅಂತ. ಮಹಾರಾಜರು ಕೂಡ ರಾಣಿ ಸೂಜಿಂಗ್ ನ ನೋಡ್ಕೊಂಡು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ, ಈ ಹುಡುಗಿಲಿ ಇನ್ನು ಎಷ್ಟು ಟ್ಯಾಲೆಂಟ್ ಇದೆ, ನನಗೆ ಏನು ಗೊತ್ತೇ ಇಲ್ವಲ್ಲ ಇವಳ ಬಗ್ಗೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಈ ಡ್ರಾಮಾ ಹೇಗೆ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.